ಹಲೋ ಎವ್ರಿವನ್, ಇವತ್ತು ನಾನು ಪಂಚಗವ್ಯ ದೀಪನ ಯಾವ ರೀತಿ ಹಚ್ಚೋದು, ಇದನ್ನು ಹಚ್ಚೋದ್ರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ದೀಪಗಳನ್ನ ನಾನು ಮೀಶೋದಲ್ಲಿ ತರಿಸಿದ್ದು, ಅಮೆಜಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಹಸುವಿನಿಂದ ಉತ್ಪತ್ತಿ ಆಗ್ತಕ್ಕಂಥ ಸಗಣಿ, ಗೋಮೂತ್ರ, ಹಾಲು, ಮೊಸರು, ತುಪ್ಪದಿಂದ ಈ ಪಂಚಗವ್ಯ ದೀಪನ ತಯಾರಿಸ್ತಾರೆ. ಬನ್ನಿ ದೀಪನ ಯಾವ ರೀತಿ ಹಚ್ಚೋದು ಅಂತ ತೋರಿಸ್ತೀನಿ. ಮಣ್ಣಿನ ಪ್ರಣತಿಯೊಳಗೆ ನಾನು ಈ ದೀಪನ ಹಚ್ತಾ ಇದ್ದೀನಿ. 1-2 ಗಂಟೆ ಮುಂಚೆನೆ ಈ ದೀಪಕ್ಕೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಕಡಲೆಬತ್ತಿನ ತುಪ್ಪದಲ್ಲೇ ನೆನೆಸಿ ಇಟ್ಕೊಂಡು ಹಚ್ತಾ ಇದ್ದೀನಿ. ಮೇಲೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬಹುದು. ಕಡಲೆಬತ್ತಿ ಅಂದರೆ ಹೂಬತ್ತಿ ಅಂತಾರಲ್ಲ ಅದು. ಈ ದೀಪನ ಹಸುವಿನ ತುಪ್ಪದಿಂದನೇ ಹಚ್ಚಬೇಕು. ಬೆಳಿಗ್ಗೆ ಅಥವಾ ಸಂಜೆ ನಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಈ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದು ಕಂಪ್ಲೀಟಾಗಿ ಉರಿಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕರ್ಪೂರನ ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈ ದೀಪನ ನಾನು 1 ವರ್ಷದಿಂದ ಹಚ್ತಾ ಇದ್ದೀನಿ. ವಾರದಲ್ಲಿ 2-3 ಸರಿನಾದರೂ ಈ ದೀಪ ಹಚ್ತೀನಿ ನಾನು. ಇದರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿ ಹೋಮ ಮಾಡಿರುವಂಥ ಫೀಲ್ ಬರುತ್ತೆ ಈ ದೀಪ ಹಚ್ಚೋದ್ರಿಂದ. ಈ ದೀಪ ಕಂಪ್ಲೀಟಾಗಿ ಉರಿದ ನಂತರ ಇದನ್ನ ಮನೆಯ ಮಧ್ಯಭಾಗದಲ್ಲಿ ಇಟ್ಟರೆ ಇದರಿಂದ ಬರ್ತಕ್ಕಂಥ ಹೊಗೆ ಅಥವಾ ಪರಿಮಳ ಏನಿದೆ ಇದು ಮನೆ ತುಂಬ ಹರಡಿ ಮನೇಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂಥ ಶಕ್ತಿ ಕೂಡ ಈ ಪಂಚಗವ್ಯ ದೀಪಕ್ಕಿದೆ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಕೂಡ. ನೋಡಿ, ಈ ದೀಪ ಕಂಪ್ಲೀಟ್ ಆಗಿ ಉರಿದಿದೆ. ಇದನ್ನ ನಾನಿವಾಗ ಮನೆಯ ಮಧ್ಯಭಾಗದಲ್ಲಿ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.